ಸೋಮನ ಕೋಣೆಯಲ್ಲಿ ನರಕವೇ ಸೃಷ್ಟಿಯಾಗಿತ್ತು. ಕಿಟಕಿಯಿಂದ ಸಾಧು ನಗುತ್ತಾ ಒಳಗ್ ಬರ್ತಿದ್ರು. ಕೋಣೆಯಲ್ಲಿದ್ದ ದೆವ್ವ ಸೋಮನ ಮುಂದೆನೇ ನಿಂತಿತ್ತು. ಅದು ಅವನನ್ನ ನೋಡಿ ನಗುತ್ತಿತ್ತು. ಹೊರಗಡೆ ಬಾಗಿಲು ಮುರಿದು ಬೀಳುವ ಸ್ಥಿತಿಯಲ್ಲಿತ್ತು. ಸೋಮ ಪ್ರಜ್ಞೆ ತಪ್ಪುವ ಸ್ಥಿತಿಯಲ್ಲಿದ್ದ. ಅವನಿಗೆ ಬದುಕುವ ಯಾವ ಭರವಸೆಯೂ ಉಳಿದಿರಲಿಲ್ಲ. ಯಾರಾದ್ರೂ ಕಾಪಾಡಿ, ಅಥವಾ ಒಂದೇ ಸಲ ನನ್ ಕೊಂದ್ಬಿಡಿ. ಈ ನರಕ ನೋಡಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ. ಯಾರೂ ಬರಲ್ಲ ಸೋಮ. ಆ ಸಾಧು ಕೂಡ ಈಗ ನನ್ನವನು. ನೋಡು ಅವನನ್ನ. ಕಿಟಕಿಯಿಂದ ಒಳಗೆ ಜಿಗಿದ ಸಾಧು ಸೋಮನ ಹತ್ತಿರ ಬಂದ್ರು. ಅವರ ಕೈ ಸೋಮನ ಕುತ್ತಿಗೆಯ ಹತ್ತಿರ ಬಂತು. ಸೋಮ ಅಮ್ಮ ಅಂತ ಕಿರುಚಿದ. ಆದರೆ ಆ ಕ್ಷಣದಲ್ಲಿ ಒಂದು ಪವಾಡ ನಡೀತು. ಸಾಧು ಸೋಮನ ಕುತ್ತಿಗೆ ಹಿಡಿಯಲಿಲ್ಲ. ಬದಲಾಗಿ ತಮ್ಮ ಕೈಯಲ್ಲಿದ್ದ ರುದ್ರಾಕ್ಷಿ ಮಾಲೆಯಿಂದ ಜೋರಾಗಿ ಬಾರಿಸಿದ್ರು. ಶಂಕರ್, ನೀನು? ಸೋಮ ಕಣ್ಣು ಬಿಟ್ಟು ನೋಡಿದ. ಅಲ್ಲಿ ನಿಂತಿದ್ದ ಸಾಧುವಿನ ಮುಖದಲ್ಲಿ ಈಗ ರಾಕ್ಷಸ ಕಳೆ ಇರಲಿಲ್ಲ. ಅವರ ಕಣ್ಣಲ್ಲಿ ಕರುಣೆ ಮತ್ತು ಕೋಪ ಇತ್ತು. ಆಗ ಸೋಮನಿಗೆ ಅರ್ಥವಾಯಿತು, ದೆವ್ವ ಅವನ ಕಣ್ಣಿಗೆ ಮಾಯ ಮಾಡಿತ್ತು. ಸಾಧು ಕೆಟ್ಟವರಾಗಿ ಕಂಡಿದ್ದು ಬರೀ ಭ್ರಮೆ. ಸಾಧು ಬಂದಿದ್ದು ಸೋಮನ ಪ್ರಾಣ ತೆಗೆಯೋಕಲ್ಲ, ಉಳಿಸೋಕೆ. ಗೌರಿ, ನಿಲ್ಲಿಸು ಈ ಆಟ. ಈ ಹುಡುಗನಿಗೂ ನಮಗೂ ಸಂಬಂಧ ಇಲ್ಲ. ಅವನನ್ನ ಬಿಡು. ಬಿಡಲ್ಲ ಶಂಕರ್. 30 ವರ್ಷದಿಂದ ಕಾಯ್ತಿದ್ದೀನಿ. ನೀನು ನನ್ನ ಕಾಪಾಡ್ಲಿಲ್ಲ. ನನ್ನ ಒಂಟಿಯಾಗಿ ಸಾಯೋಕ್ ಬಿಟ್ಟೆ. ಈಗ ಇವನ್ ನನ್ ಜೊತೆ ಬರ್ತಾನೆ. ಇವನಿಗೂ ನಿನ್ ಹಾಗೆ ಮೋಸ ಹೋಗೋದ್ ಗೊತ್ತು. ನಾನ್ ನಿನ್ಗೆ ಮೋಸ ಮಾಡ್ಲಿಲ್ಲ ಗೌರಿ. ವಿಧಿ ಆಟ ಆಡ್ತು. ನನ್ ಪ್ರಾಣ ಬೇಕಿದ್ರೆ ತಗೋ, ಆದ್ರೆ ಈ ಅಮಾಯಕನನ್ನ ಬಿಡು. ಅಷ್ಟ್ರಲ್ಲೇ ಬಾಗಿಲು ಮುರಿದು ಬಿದ್ದಿತ್ತು. ಲಾಟೀನು ಹಿಡ್ಕೊಂಡು ರತ್ನಮ್ಮ ಮತ್ತು ಪಕ್ಕದ ಮನೆ ಕೆಂಚಜ್ಜ ಒಳಗೆ ಬಂದ್ರು. ಸೋಮ, ಅಯ್ಯೋ ಇದೇನಿದು? ಯಾರ್ ನೀವೆಲ್ಲ? ನನ್ನ ಮಗನನ್ನ ಬಿಟ್ಬಿಡಿ. ಅಮ್ಮ, ನಿಜವಾದ ಅಮ್ಮ ನೀನಾ? ಅಮ್ಮ, ಇವರು ಸಾಧುಗಳು ನನ್ನ ಕಾಪಾಡೋಕ್ಕೆ ಬಂದಿದ್ದಾರೆ. ಆದ್ರೆ ಅದು ದೆವ್ವ ಅಮ್ಮ. ಓಹೋ, ಇವಳಾ ನಿನ್ನಮ್ಮ? ಇವಳ ಮೇಲಲ್ವ ನಿನ್ಗಷ್ಟು ಪ್ರೀತಿ? ಹಾಗಾದ್ರೆ ಇವಳನ್ನೇ ಸಾಯಿಸ್ತೀನಿ. ಆಗ ನೀನು ನನ್ನ ಜೊತೆ ಬಂದೇ ಬರ್ತೀಯ. ಗೌರಿಯ ಆತ್ಮ ಗಾಳಿಯಲ್ಲಿ ತೇಲುತ್ತಾ ರತ್ನಮ್ಮನ ಕಡೆ ನುಗ್ಗಿತ್ತು. ರತ್ನಮ್ಮ ಭಯದಿಂದ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದರು. ಕೆಂಚಜ್ಜ ಲಾಟೀನು ಬಿಸಾಕಿ ಮೂಲೆಯಲ್ಲಿ ಅವಿತುಕೊಂಡ್ರು. ಬೇಡ, ನನ್ನಮ್ಮನ್ನ ಮುಟ್ಬೇಡ. ನನ್ನ ಪ್ರಾಣ ತಗೋ, ಅವ್ರನ್ನ ಬಿಟ್ಬಿಡು. ಗೌರಿ, ನಿಲ್ಸು. ಸಾಕ್ ಮಾಡು ನಿನ್ ಸೇಡು. ಸಾಧುಗಳು ತಮ್ಮ ಕಮಂಡಲದಲ್ಲಿದ್ದ ನೀರನ್ನ ಕೈಗೆ ತಗೊಂಡು ಮಂತ್ರ ಪಠಿಸಿದರು. ಅವರ ಮೈಯಿಂದ ಒಂದು ದಿವ್ಯವಾದ ಬೆಳಕು ಬಂತು. ಅವರು ನೇರವಾಗಿ ಗೌರಿಯ ಆತ್ಮದ ಮುಂದೆ ಹೋಗಿ ನಿಂತರು. ಗೌರಿ, ನನ್ನ ಕಣ್ಣಲ್ಲಿ ನೋಡು. 30 ವರ್ಷ ಆಯಿತು. ನಾನು ಊರಿಗೆ ಹೋಗಿಲ್ಲ, ಮದುವೆ ಆಗಿಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡಿಲ್ಲ. ನಾನು ಬದುಕಿದ್ರೂ ಸತ್ತ ಹಾಗೇ ಇದ್ದೀನಿ ಗೌರಿ. ಯಾಕೆ ಗೊತ್ತಾ? ಯಾಕೆ? ಸುಳ್ಳು ಹೇಳ್ಬೇಡ. ಗಂಡ್ಸರು ಮೋಸ್ಕಾರರು. ಇಲ್ಲ ಗೌರಿ, ನಾನು ನಿನ್ನನ್ನ ಆ ಕೆಸರಲ್ಲಿ ಕಳ್ಕೊಂಡ ಕ್ಷಣವೇ ನಾನೂ ಸತ್ತೋದೆ. ಇಷ್ಟು ವರ್ಷ ನಾನು ಬದುಕಿರೋದು ನಿನಗೆ ಮುಕ್ತಿ ಕೊಡ್ಸೋಕೆ ಮಾತ್ರ. ಇವತ್ತು ಈ ಹುಡುಗನ ಪ್ರಾಣ ಉಳಿಸು. ಅದಕ್ಕೆ ಬದಲಾಗಿ ನಾನು ನನ್ನ ಆತ್ಮವನ್ನೇ ನಿನಗೆ ಕೊಡ್ತೀನಿ. ಬಾ, ನಮ್ಮಿಬ್ಬರ ಲೆಕ್ಕ ಚುಕ್ತಾ ಮಾಡೋಣ. ಸಾಧುವಿನ ಮಾತಲ್ಲಿ ಎಷ್ಟೊಂದು ನೋವಿತ್ತೆಂದ್ರೆ ಆ ಭಯಂಕರ ದೆವ್ವ ಕೂಡ ಒಂದು ಕ್ಷಣ ಸುಮ್ಮನಾಯ್ತು. ಕೋಪದಿಂದ ಕೆಂಪಾಗಿದ್ದ ಅದರ ಕಣ್ಣುಗಳಲ್ಲಿ ನೀರು ಬಂತು. ಸ್ವಾಮಿಗಳೇ, ಬೇಡ, ಅವರು ನಿಮ್ಮನ್ನ ಕೊಂದು ಹಾಕ್ತಾರೆ. ಮಗನೇ ಸೋಮ, ನನ್ನ ಕೆಲಸ ಮುಗೀತು. ನೀನು ನಿನ್ನ ಅಮ್ಮನನ್ನ ಚೆನ್ನಾಗಿ ನೋಡ್ಕೋ. ಆ ಕಾಡಿನ ದೇವಸ್ಥಾನ ಇನ್ಮುಂದೆ ಖಾಲಿ. ಅಲ್ಲಿ ಇನ್ಯಾರೂ ದಾರಿ ತಪ್ಪಲ್ಲ. ಸಾಧುಗಳು ಮತ್ತೆ ಗೌರಿಯ ಕಡೆ ತಿರುಗಿದ್ರು. ಅವರು ತಮ್ಮ ಒಂದು ಕೈಯನ್ನ ಚಾಚಿದ್ರು. ಬಾ ಗೌರಿ, ಮನೆಗೆ ಹೋಗೋಣ. ನಮ್ಮ ಲೋಕಕ್ಕೆ ಹೋಗೋಣ. ಅಲ್ಲಿ ಯಾವ ಕೆಸರು ಇಲ್ಲ, ಯಾವ ಒಂಟಿತನ ಇಲ್ಲ. ಬಾ, ನನ್ನ ಜೊತೆ ಬಾ. ಶಂಕರ್, ನಿಜವಾಗ್ಲೂ ಬರ್ತೀಯಾ? ನನ್ ಬಿಟ್ಟು ಹೋಗಲ್ವಾ? ಎಲ್ಲೂ ಹೋಗಲ್ಲ ಗೌರಿ.
ಇದು ನನ್ನ ಮಾತು. ಗೌರಿಯ ಆಕೃತಿ ಜೋರಾಗಿ ಚೀರಾಡುತ್ತಾ ಸಾಧುವಿನ ದೇಹದ ಕಡೆಗೆ ನುಗ್ಗಿತು. ಆದರೆ ಈ ಸಲ ಅದು ಆಕ್ರಮಣ ಆಗಿರಲಿಲ್ಲ, ಅದು ಮಿಲನ ಆಗಿತ್ತು. ಸಾಧುವಿನ ದೇಹ ಆ ಶಕ್ತಿಯನ್ನ ತಡೆಯಲಾರದೆ ನಡುಗಿತು. ಇಡೀ ಕೋಣೆಯಲ್ಲಿ ಬಿಳಿ ಬೆಳಕು ತುಂಬಿಕೊಂಡಿತು. ಸೋಮ ಕಣ್ಣು ಮುಚ್ಚಿಕೊಂಡ. ಓಂ ನಮಃ ಶಿವಾಯ. ಹಕ್ಕಿಗಳ ಚಿಲಿಪಿಲಿ ಶಬ್ದ. ಕಿಟಕಿಯಿಂದ ಸೂರ್ಯನ ಬೆಳಕು ಸೋಮನ ಮುಖಕ್ಕೆ ಬಿತ್ತು. ಸೋಮ ಮೆಲ್ಲಗೆ ಕಣ್ಣು ತೆರೆದ. ತಲೆ ಭಾರವಾಗಿತ್ತು. ಎದ್ದು ಕುಳಿತು ನೋಡಿದ. ಕೋಣೆಯ ಬಾಗಿಲು ಮುರಿದಿತ್ತು. ಕಿಟಕಿ ಒಡೆದಿತ್ತು. ಅಮ್ಮ ಪಕ್ಕದ ಮಂಚದಲ್ಲಿ ಮಲಗಿದ್ರು. ಪ್ರಜ್ಞೆ ಬಂದಿತ್ತು. ಕೆಂಚಜ್ಜ ನೀರು ಕೊಡ್ತಿದ್ರು. ಅಮ್ಮ, ಸ್ವಾಮಿಗಳು, ಸಾಧುಗಳು ಎಲ್ಲಿ? ಸೋಮ್, ಯಾರೂ ಇಲ್ಲಪ್ಪ. ರಾತ್ರಿ ದೊಡ್ಡ ಪ್ರಳಯನೇ ಆಗೋಯ್ತು. ಆದ್ರೆ ಆ ಸಾಧು ಸೋಮ ಎದ್ದು ಸಾಧು ನಿಂತಿದ್ದ ಜಾಗಕ್ಕೆ ಹೋದ. ಅಲ್ಲಿ ಸಾಧು ಇರಲಿಲ್ಲ. ಅವರ ದೇಹ ಕೂಡ ಇರಲಿಲ್ಲ. ಆದ್ರೆ ನೆಲದ ಮೇಲೆ ಅವರ ಕೆಂಪು ಬಟ್ಟೆ ಮತ್ತು ಆ ರುದ್ರಾಕ್ಷಿ ಮಾಲೆ ಮಾತ್ರ ಬಿದ್ದಿತ್ತು. ಅದರ ಪಕ್ಕದಲ್ಲಿ ಒಂದು ಹಳೆಯ ಬಳೆ ಬಿದ್ದಿತ್ತು. ಅದು ಗೌರಿಯ ಬಳೆ. ಅವರು ದೇವರಪ್ಪ, ಮನುಷ್ಯರಲ್ಲ. ನಮ್ಮ ಮನೆ ಉಳ್ಸೋಕೆ ಅವರು ತಮ್ಮನ್ನೇ ಬಲಿ ಕೊಟ್ರು. ಅವರು ಬರೀ ನನ್ನನ್ನ ಉಳಿಸಿಲ್ಲ ಅಮ್ಮ, 30 ವರ್ಷದ ಪ್ರೀತಿಯನ್ನ ಉಳಿಸಿದ್ರು. ಶಂಕರ್ ಮತ್ತು ಗೌರಿ ಇಬ್ರು ಈಗ ಒಂದಾದ್ರು. ಕೆಲವು ದಿನಗಳ ನಂತರ ಸೋಮ ಹಗಲು ಹೊತ್ತಲ್ಲಿ ಆ ಕಾಡಿನ ದೇವಸ್ಥಾನಕ್ಕೆ ಹೋದ. ದೇವಸ್ಥಾನ ಈಗ ಪೂರ್ತಿ ಪಾಲು ಬಿದ್ದ ಹಾಗಿತ್ತು. ಒಳಗಿದ್ದ ದೀಪ ಆರಿ ಹೋಗಿತ್ತು. ಆ ಭಯಂಕರವಾದ ಮೌನ ಈಗ ಶಾಂತಿಯಾಗಿ ಬದಲಾಗಿತ್ತು. ಸೋಮ ಅಲ್ಲಿದ್ದ ಶಿವಲಿಂಗಕ್ಕೆ ನಮಸ್ಕಾರ ಮಾಡಿ ಸಾಧುವಿನ ರುದ್ರಾಕ್ಷಿ ಮಾಲೆಯನ್ನ ಲಿಂಗದ ಮೇಲೆ ಹಾಕಿದ. ಹೋಗಿ ಬನ್ನಿ ಸ್ವಾಮಿಗಳೇ, ನಿಮಗೆ ಮತ್ತು ಗೌರಿ ಅಮ್ಮನಿಗೆ ಶಾಂತಿ ಸಿಗಲಿ. ಸೋಮ ದೇವಸ್ಥಾನದಿಂದ ಹೊರಗೆ ಬಂದು ನಡೆಯಲಾರಂಭಿಸಿದ. ಆಗ ತಂಗಾಲಿ ಬೀಸಿತು. ದೇವಸ್ಥಾನದ ಗಂಟೆ ತಾನಾಗಿಯೇ ಸಣ್ಣದಾಗಿ ಶಬ್ದ ಮಾಡಿತು. ಆದ್ರೆ ಈ ಸಲ ಆ ಶಬ್ದದಲ್ಲಿ ಭಯ ಇರಲಿಲ್ಲ, ಆಶೀರ್ವಾದ ಇತ್ತು. ಸ್ನೇಹಿತರೆ, ಇದಾಗಿತ್ತು ರಾತ್ರಿ 12ಕ್ಕೆ ನೋಡಿ ಕಥೆಯ ಅಂತಿಮ ಭಾಗ. ಸೋಮ ಬದುಕುಳಿದ. ಆದ್ರೆ ಅದಕ್ಕೆ ಶಂಕರ್ ಎಂಬ ಸಾಧು ತನ್ನ ಪ್ರಾಣವನ್ನೇ ಬೆಲೆ ಕೊಡಬೇಕಾಯ್ತು. ಪ್ರೀತಿ ಅನ್ನೋದು ಸಾವಿನ ನಂತರವೂ ಇರುತ್ತೆ, ಆದ್ರೆ ಅದು ದ್ವೇಷವಾಗಿ ಬದಲಾದ್ರೆ ಎಷ್ಟೊಂದು ಅಪಾಯಕಾರಿ ಅನ್ನೋದಕ್ಕೆ ಗೌರಿಯೇ ಸಾಕ್ಷಿ. ಕಡೆಗೂ ಆ ಇಬ್ಬರು ಆತ್ಮಗಳು ಒಂದಾದ್ವು. ರಾಂಪುರದ ಜನ ಇವತ್ತಿಗೂ ಆ ದೇವಸ್ಥಾನದ ಕಡೆ ಕೈ ಮುಗಿತಾರೆ. ಭಯದಿಂದ ಅಲ್ಲ, ಭಕ್ತಿಯಿಂದ.